ಸಚಿವ ವೆಂಕಟೇಶ್ ಅವರ ಇತ್ತೀಚಿನ ವರ್ತನೆ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ಇತ್ತೀಚೆಗಷ್ಟೇ ಮೈಸೂರು ಜಿಲ್ಲಾ ಪಂಚಾಯತ್ ಎಂಜಿನಿಯರ್ಗೆ ಆವಾಜ್ ಹಾಕಿದ್ರು. ಈಗ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಯ ಪ್ರಿನ್ಸಿಪಲ್ ಮಂಜುಳಾಗೆ ಕರೆ ಮಾಡಿ ಆವಾಜ್ ಹಾಕಿದ್ದಾರೆ. ಏನೋ ಅವರು ಸೂಚಿಸಿದ ವ್ಯಕ್ತಿ ಕೆಲಸ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಿದಾಗ ಕೆಲಸ ಮಾಡೋದಾದ್ರೆ ಇರೋ ಇಲ್ಲ ಅಂದರೆ ಹೊಟ್ಟೋಗ್ತಾ ಇರೋ ಏನು ತಿಳ್ಕೊಂಡಿದೆಯಾ ಸಚಿವ ಮಾದೇವಪ್ಪನ ಕಡೆಯವಳು ಅಂತ ಏನೇನೋ ಮಾತಾಡ್ತಾ ಇದೆಯಂತೆ ಅಂತೆಲ್ಲ ಒಂದಷ್ಟು ಆವಾಜ್ಗಳನ್ನ ಬಿಟ್ಟಿದ್ದಾರೆ ವೆಂಕಟೇಶ್ ಅವರು. ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದ್ಯಾ ಮಾದೇವಪ್ಪ ಅಂತ ಹೇಳಿದಾಗ ಮಾದೇವಪ್ಪನ ಅಲ್ಲಿ MLA ಮಂತ್ರಿ ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ನೀನು. ಸರ್ ಆಗಲ್ಲ ಸರ್ ಆಕ್ಚುಲಿ ಡ್ರಾಯಿಂಗ್ ತಲಾಟೆ ಎಲ್ಲ ಮಾಡ್ಬೇಡಿ. ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ. ಇಲ್ಲ ಸರ್ ಓಕೆ ಸರ್. 25 ಸಲ ಬಂದು 25 ಸಲ ಹೇಳ್ಬೇಕ. ನಾ ಫೋನ್ ಮಾಡಿ ಹೇಳಿದೀನಿ. ತಿರ್ಗಾ ಒಂದ್ ಲೆಟರ್ ತಗೊಂಬನ್ನಿ ತಗೊಂಬನ್ನಿ. ಏನಮ್ಮ ನಿಂದು ನೀನು ಫಸ್ಟ್ ನಮ್ ನಂಬರ್ಗಳು ಮಡಿಕೋ. ಫಸ್ಟ್ ಸರ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು. ಒಳ್ಳೇದು. ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು. ನೋಡ್ರಿ, ರಾಜಕಾರಣಿಗಳ ಸಪೋರ್ಟು, ಅವ್ರ ಪ್ರಭಾವ, ಅವ್ರ ಮರ್ಜಿ, ದುಡ್ಡು ಕೊಟ್ಟೋ, ದುಡ್ಡು ಬಿಸಾಕೋ, ದುಡ್ಡು ತಿಂದೋ, ದುಡ್ಡು ತೇಗೋ, ದುಡ್ಡು ನೆಟ್ಕೋ, ಭ್ರಷ್ಟತೆ ಇದ್ರ ಆಧಾರದ ಪೋಸ್ಟಿಂಗ್ಗಳನ್ನ ಹಾಕಿಸ್ಕೊಂಡ್ಮೇಲೆ ಆಫೀಸರ್ಗಳಿಗೆ ಬೆನ್ನುಮೂಳೆ ಇರಬಾರ್ದ್ರಿ, ಇರಬಾರ್ದು. ರೆಡಿ ಇರ್ಬೇಕು ಈ ತರ ಎಲ್ಲ ಕೇಳೋದಕ್ಕೆ. ಅವ್ರ ಬಗ್ಗು ಅಂತ ತೆವಳ್ಕೊಂಡು ಹೋಗ್ತಾ ಇರ್ಬೇಕಪ್ಪ, ಸುಮ್ಮನೆ ಬಗ್ಗಬಾರ್ದು, ಬೆನ್ನುಮೂಳೆ ಇರಬಾರ್ದ್ರಿ. ಎಸ್. ಇನ್ನು ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆ ನಡೆಸಿದ SIT ಅಧಿಕಾರಿಗಳು CID ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ರು. ಕೋರ್ಟ್ ಆಕೆಯನ್ನು ಮಾರ್ಚ್ 24ರವರೆಗೂ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದೆ. ಇನ್ನು ಬೋಯಿ ನಿಗಮ ಹಗರಣ ಸಂಬಂಧ ವಕೀಲೆ ಜೀವರನ್ನ ಕನಕಲಕ್ಷ್ಮಿ ವಿಚಾರಣೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ವಿವಸ್ತ್ರಗೊಳಿಸಿದ್ರಂತೆ. 25 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ 13 ಪುಟಗಳ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅವರು. ಕೆಂಪು ಮೆಣಸಿನಕಾಯಿ ಬೆಲೆ ವಿಪರೀತವಾಗಿ ಕುಸಿದಿದೆ. ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೀಗಾಗಿ ರಾಜ್ಯದ ರೈತರಿಗೆ ನೆರವಾಗುವಂತೆ ಕೋರಿ ಪ್ರಧಾನಿ ಮೋದಿ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಬೆಲೆ ಕೊರತೆ ಪಾವತಿ PDP ಯೋಜನೆಯನ್ನು ತಕ್ಷಣವೇ ಕರ್ನಾಟಕದಲ್ಲಿ ತರಬೇಕು, ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಆಂಧ್ರದ ರೈತರ ನೆರವಿಗೆ ಧಾವಿಸಿದಂತೆ ಇಲ್ಲಿಗೂ ಬನ್ನಿ ಅಂತ ಕೇಳ್ಕೊಂಡಿದ್ದಾರೆ. ರೈತರಿಗೆ ತುಂಬ ಲಾಸ್ ಆಗಿದೆ. ಯಾವ ತರಕಲಾಂಡಿ ಕೇಂದ್ರ ಸರ್ಕಾರ ಮಾಡೋದು ಬಿಡ್ರಿ ಸಿದ್ದರಾಮಯ್ಯನವರೇ, ಇವರೇ ಮಾಡ್ಬೋದು. ನೀವೇ ಮೆಣಸು ಗ್ಯಾರಂಟಿ ಅಂತ ಒಂದು ಹಾಕ್ಕೊಳ್ರಿ, ರೈತರ ಪರ ನಿಮ್ಗೇನು ತೊಂದರೆ. ಇದೊಂದು ಹೊಸ ಶೋಕಿ ಇದೆ, ಕೇಂದ್ರ ದುಡ್ಡು ಕೊಡಲ್ಲ, ಹಂಗಾಗಿ ಎಲ್ಲ ಕೇಂದ್ರದ ಮೇಲೆ ತಾಕ್ಬಿಡ್ತೀವಿ ಅಂತ. ಈ ಪ್ರಕರಣದಲ್ಲಿ ಆಂಧ್ರಕ್ಕೆ ಮಾಡಿದ್ಮೇಲೆ ನಮ್ದಕ್ಕೂ ಮಾಡ್ಬೋದು, ಮಾಡಬಾರ್ದಂಥದ್ದು ಏನಿಲ್ಲ, ಅದು ದೊಡ್ಡ ವಿಚಾರ ಅಲ್ಲ. ಅದು ಅಲ್ಲಿಗೆ ಮಾಡೋದಂದ್ರೆ ಇಲ್ಲಿಗೂ ಮಾಡಿ, ಭಾಳ ಸರಳ ಅಷ್ಟೇ.